Good morning, dear students. Today I will introducing a new lesson, Introduction to History. Yes, before going to the lesson, I will ask one question. Okay. Yes, tell me, student, what is history? Yes, history is a systematic study of a past events. ಅಂದ್ರೆ ಹಿಸ್ಟ್ರಿ ಅನ್ನೋದು ಒಂದು ಕ್ರಮಬದ್ಧವಾದಂತಹ ಅಧ್ಯಯನವಾಗಿರುತ್ತೆ. ಯಾವುದರ ಒಂದು ಕ್ರಮಬದ್ಧವಾದಂತಹ ಅಧ್ಯಯನವಾಗಿರುತ್ತೆ? ಪಾಸ್ಟ್ ಈವೆಂಟ್ಸ್ ಅಂದರೆ ನಡೆದು ಹೋದಂತಹ ಘಟನೆಗಳ ಒಂದು ಕ್ರಮಬದ್ಧವಾದಂತಹ ಒಂದು ಅಧ್ಯಯನವನ್ನು ನಾವು ಏನಂತ ಕರಿತೀವಿ? ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಎಸ್, ಕಮಿಂಗ್ ಟು ದ ಲೆಸನ್. ಎಸ್, ವಾಟ್ ಈಸ್ ಹಿಸ್ಟ್ರಿ? ದ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಈವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ನಡೆದು ಹೋದಂತಹ ಘಟನೆಗಳ ಒಂದು ಆಧಾರವನ್ನು ಅಥವಾ ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದನ್ನು ನಾವು ಏನಂತ ಕರಿತೀವಿ? ಹಿಸ್ಟ್ರಿ ಅಂತ ಹೇಳಿಬಿಟ್ಟು ಕರಿತೀವಿ. ಇಟ್ ಇಂಟ್ರೊಡ್ಯೂಸಿಂಗ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್. ಇದು ನಮಗೆ ಮನುಷ್ಯನು ನಡೆದು ಬಂದಂತಹ ಒಂದು ದಾರಿಯನ್ನು ನಮಗೆ ತಿಳಿಸಿಕೊಡುತ್ತೆ. ಯಾವುದು? ಹಿಸ್ಟ್ರಿ. ಇಟ್ ಟೆಲ್ಸ್ ದ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ ಇನ್ ದ ಜರ್ನಿ. ಅಂದರೆ ಆ ಮನುಷ್ಯ ನಡೆದು ಬಂದಂತಹ ದಾರಿಯಲ್ಲಿ ಸಫಲತೆ ಮತ್ತು ವಿಫಲತೆಗಳನ್ನು ನಮಗೆ ಇದು ತಿಳಿಸ್ಕೊಡುತ್ತೆ. ಯಾವುದು? ಹಿಸ್ಟ್ರಿ. Will explain the historical incident, the accuracy of time, place and person is maintained. ಎಸ್, ಅಂದರೆ ನಾವು ಇತಿಹಾಸವನ್ನು ವಿವರಿಸುವಾಗ, ಅಂದರೆ ಎಕ್ಸ್ಪ್ಲೈನ್ ಮಾಡುವಾಗ ಅಥವಾ ಇತಿಹಾಸದ ಘಟನೆಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡುವಾಗ, ದ ಅಕ್ಯುರೆನ್ಸಿ ಆಫ್ ದ ಟೈಮ್ ಅಂದರೆ ಕಾಲದ ಒಂದು ನಿರ್ದಿಷ್ಟತೆಯನ್ನು, ಪ್ಲೇಸ್ ಅಂದರೆ ಸ್ಥಳವನ್ನು, ಮತ್ತು ವ್ಯಕ್ತಿಯ ಕುರಿತು ಒಂದು ನಿರ್ದಿಷ್ಟತೆಯನ್ನು ನಮಗೆ ಏನು ಇತಿಹಾಸ ನೀಡುತ್ತೆ. ದಿಸ್ ಮೀನ್ಸ್ ವೆನ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್, ವೇರ್ ಆ್ಯಂಡ್ ಬೈ ಹೂಮ್. ಅಂದರೆ ಆ ಇನ್ಸಿಡೆಂಟ್ ಎಲ್ಲಿ ನಡೀತು ಅಥವಾ ಯಾರಿಂದ ನಡೀತು, ಯಾರ ಮಧ್ಯೆ ನಡೀತು ಅನ್ನೋದ್ರ ಬಗ್ಗೆ ನಮಗೆ ಈ ಒಂದು ಇತಿಹಾಸ ಏನು ಮಾಡುತ್ತೆ? ಒಂದು ಕ್ಲಿಯರ್ ಪಿಕ್ಚರನ್ನು ಕೊಡುತ್ತೆ. ಯಾವುದು? ಇತಿಹಾಸ. ವಿತೌಟ್ ದೀಸ್ ಕ್ಲಾರಿಟೀಸ್ ಹಿಸ್ಟ್ರಿ ಬಿಕಮ್ ಎ ಸ್ಟೋರಿ. ಅಂದರೆ ಈ ಒಂದು ಕ್ಲಾರಿಟಿ ಇಲ್ಲದೆ ಇದ್ದರೆ ಇತಿಹಾಸ ಏನಾಗ್ತಾ ಇತ್ತು? ಒಂದು ಕಥೆಯಾಗಿ ಮಾರ್ಪಡ್ತಿತ್ತು. ಹೌದು ತಾನೆ? ಎಸ್, ಅಬ್ಸರ್ವ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೋರಿ ಆ್ಯಂಡ್ ಹಿಸ್ಟ್ರಿ. ಎಸ್, ಇಲ್ಲಿ ನೋಡ್ರಿ, ಸ್ಟೋರಿ ಮತ್ತು ಇತಿಹಾಸಕ್ಕೆ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ನಾವು ನೋಡ್ಬೋದು. ಹೌದಾ? ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕಿಂಗ್ ಇನ್ ಪ್ಲೇಸ್, ಹಿ ಫಾಟ್ ಎ ವಾರ್. ಅಂದರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ, ಅವನು ಏನು ಮಾಡ್ತಾ ಇದ್ದ? ಯುದ್ಧವನ್ನು ಮಾಡ್ತಾ ಇದ್ದ ಅಥವಾ ಯುದ್ಧವನ್ನು ಮಾಡಿದ್ದ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಅಶೋಕ ಹೂ ರೂಲ್ಡ್ ಪಾಟಲಿಪುತ್ರ ಇನ್ 261 ಬಿಫೋರ್ ಕಾಮನ್ ಎರಾ ಫಾರ್ ದ ಕಳಿಂಗ ವಾರ್. ಅಂದರೆ ಸಾಮಾನ್ಯ ಶಕಪೂರ್ವ 261ರಲ್ಲಿ ಅಶೋಕ ಪಾಟಲಿಪುತ್ರವನ್ನು ಆಳ್ತಾ ಇದ್ದ. ಅವನು ಕಳಿಂಗ ಯುದ್ಧವನ್ನು ಮಾಡ್ದ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹೌದಲ್ವಾ? ಇಲ್ಲಿ ಸ್ಥಳದ ನಿರ್ದಿಷ್ಟತೆಯನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಒಂದು ಅಂದರೆ ರಾಜ ಇದ್ದ ಅನ್ನೋದ್ವಾ ಅಶೋಕನ ಹೆಸರನ್ನು ನಾವಿಲ್ಲಿ ನೋಡ್ಬೋದು. ಹೌದಲ್ವಾ? ಅದೇ ರೀತಿಯಾಗಿ ಈ ಮೇಲಿನ ಸೆಂಟೆನ್ಸನ್ನು ನೋಡಿದಾಗ ನಾವಿಲ್ಲಿ ಸ್ಥಳದ ಐತೆ ಒಬ್ಬ ರಾಜ ಇದ್ದ ಅಂತ ಇಲ್ಲಿ ತೋರಿಸಿದ್ರೆ, ಇಲ್ಲಿ ಯಾವ ರಾಜ ಇದ್ದ ಅಂತ ಇಲ್ಲಿ ತೋರಿಸುತ್ತೆ. ಹೌದು ತಾನೆ? ಸೊ ಈ ರೀತಿಯಾಗಿ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೋರಿ ಆ್ಯಂಡ್ ಹಿಸ್ಟ್ರಿ, ಅಂದರೆ ಸ್ಟೋರಿ ಮತ್ತು ಹಿಸ್ಟ್ರಿಗೆ ಈ ರೀತಿಯಾದಂಥ ಒಂದು ಡಿಫ್ರೆನ್ಸನ್ನು ನಾವಿಲ್ಲಿ ನೋಡ್ಬೋದು. ಎಸ್, why we want history? Students, what happen if you touch the flame of fire? It burns, does not it? This is experience. ಎಸ್, ನಮಗೆ ಹಿಸ್ಟ್ರಿ ಅನ್ನೋದು ಯಾಕೆ ಬೇಕು? ಓಕೆ ವಿದ್ಯಾರ್ಥಿಗಳೇ, ನಾವು ಒಂದು ಫೈರನ್ನು ಟಚ್ ಮಾಡಿದಾಗ ಯಾವ ರೀತಿಯಾದಂಥ ಒಂದು ಅನುಭವವನ್ನು ನಾವು ನೋಡ್ತೀವಿ? ಎಸ್, ಒಂದು ಸುಡುವಿಕೆಯ ಒಂದು ಅನುಭವವನ್ನು ನಾವಿಲ್ಲಿ ನೋಡ್ತೀವಿ. ಎಸ್, ದಿಸ್ ಈಸ್ ಅ ಎಕ್ಸ್ಪೀರಿಯನ್ಸ್. ಹೌದಲ್ವಾ? ನಾವು ಅದು ಫೈರನ್ನು ಟಚ್ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ? ಸುಡುತ್ತೆ. ಅದನ್ನು ನಾವೇನಂತ ಕರಿತೀವಿ? ಒಂದು ಅನುಭವ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಈಸ್ ಅ ಎಕ್ಸ್ಪೀರಿಯನ್ಸ್. ವಿಲ್ ಯು ಅಗೇನ್ ಟಚ್ ದ ಫೈರ್? ನೀವು ಆ ಅನುಭವವನ್ನು ಅನುಭವಿಸಿರ್ತೀರ, ಮತ್ತೆ ನೀವು ಅದನ್ನು ಟಚ್ ಮಾಡ್ತೀರಾ ಫೈರನ್ನು? ನೋ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ದ ಬರ್ನಿಂಗ್ ಸೆನ್ಸೇಷನ್. ನೀವು ಆಲ್ರೆಡಿ ಆ ಬರ್ನಿಂಗ್ ಸೆನ್ಸೇಷನ್ನ ಅನುಭವಿಸಿರ್ತೀರ. ಸೊ ಮತ್ತೆ ನೀವು ಎಗೇನ್ ಆಗಿ ಆ ಒಂದು ಫೈರನ್ನು ಟಚ್ ಮಾಡೋಕ್ಕೆ ಹೋಗಲ್ಲ. ಎಸ್, ಇದನ್ನು ನಾವು ಏನಂತ ಕರಿತೀವಿ? ಮೆಮೊರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ನೆನಪು ಅಂತ ಹೇಳ್ಬಿಟ್ಟು ಕರಿತೀವಿ. ಮೆಮೊರಿ ಮೀನ್ಸ್ ರೀಕಲೆಕ್ಷನ್ ಆ್ಯಂಡ್ ರಿಟೆನ್ಷನ್. ಅಂದರೆ ರೀಕಲೆಕ್ಷನ್ ಮೀನ್ಸ್ ಜ್ಞಾಪಕ ಶಕ್ತಿ ಅಥವಾ ಸ್ಮರಣ ಶಕ್ತಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ರಿಟೆನ್ಷನ್ ಮೀನ್ಸ್ ಸ್ಮರಣ ಶಕ್ತಿ ಅಥವಾ ಧಾರಣ ಶಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಎಸ್, ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಎ ಹ್ಯೂಮನ್ ಡಿಡ್ ನಾಟ್ ಹ್ಯಾವ್
ಮೆಮೊರಿ ಅಟ್ ಆಲ್. ಅಂದರೆ ಆ ಒಂದು ಮನುಷ್ಯನಿಗೆ ಮೆಮೊರಿ ಪವರ್ ಅನ್ನೋದು ಇರದೇ ಇದ್ದಿದ್ರೆ ಏನಾಗ್ತಾ ಇತ್ತು? ಎಸ್, ಹಿ ವುಡ್ ಹ್ಯಾವ್ ಕಮಿಟೆಡ್ ದ ಸೇಮ್ ಮಿಸ್ಟೇಕ್ ಅಗೇನ್ ಆ್ಯಂಡ್ ಅಗೇನ್. ಅವನು ಏನು ಮಾಡ್ತಾ ಇದ್ದ, ಅವ್ನು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ರ, ಅಗೇನ್ ಆ್ಯಂಡ್ ಅಗೇನ್. ಇನ್ ದಿಸ್ ಕೇಸ್ ದ ಪ್ರೋಗ್ರೆಸ್ ಆಫ್ ಹ್ಯೂಮನ್ beings ಇನ್ ದಿಸ್ ಕೇಸ್ ದ ಪ್ರೋಗ್ರೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ನಾಟ್ ಪಾಸಿಬಲ್. ಅವ್ನು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮತ್ತೆ ಎಗೇನ್ ಆ್ಯಂಡ್ ಅಗೇನ್ ಮಾಡ್ತಾ ಇದ್ದರೆ ಆ ಒಂದು ಹ್ಯೂಮನ್ ಬೀಯಿಂಗ್ನ ಪ್ರೋಗ್ರೆಸ್ ಸಾಧ್ಯ ಇಲ್ಲ. ಹೌದು ತಾನೆ, ಮನುಷ್ಯನ ಪ್ರಗತಿ ಸಾಧ್ಯ ಇಲ್ಲ. ತಪ್ಪನ್ನು ಮಾಡ್ತಾ ಇದ್ದರೆ ಮನುಷ್ಯನ ಪ್ರಗತಿ ಆಗುತ್ತಾ? ಇಲ್ಲ, ಆಗಲ್ಲ. ಅಂದರೆ ಸೇಮ್ ಮಿಸ್ಟೇಕನ್ನು ಮರುಕಳಿಸ್ತಾ ಇದ್ದರೆ. As a human being need a memory to progress, so a society or a nation need memory to progress. ಹೌದಲ್ವಾ? ಯಾವ ರೀತಿಯಾಗಿ ಮನುಷ್ಯನ ಪ್ರಗತಿಗೆ ಸ್ಮರಣ ಶಕ್ತಿ ಅನ್ನೋದು ಇರುತ್ತೋ ಅದೇ ರೀತಿಯಾಗಿ ಒಂದು ನೇಷನ್ ಅಥವಾ ಒಂದು ಸೊಸೈಟಿಗೆ ಸ್ಮರಣ ಶಕ್ತಿ ಇರಬೇಕಲ್ವಾ? ಹೌದು ತಾನೇ, ಇರುತ್ತೆ. ಒಂದು ನೇಷನ್ ಅಥವಾ ಒಂದು ಸೊಸೈಟಿಗೂ ಕೂಡ ಒಂದು ಸ್ಮರಣ ಶಕ್ತಿ ಅನ್ನೋದು ಇರಬೇಕು. ಅದೇ ರೀತಿಯಾಗಿ ಒಂದು ನೇಷನ್ನು ಅಥವಾ ಒಂದು ಸೊಸೈಟಿಗೆ ಒಂದು ಸ್ಮರಣ ಶಕ್ತಿ ಇರಬೇಕು. ಹಾಗಾದರೆ ಯಾವುದದು ಸ್ಮರಣ ಶಕ್ತಿ? ಎಸ್, ದಟ್ ಈಸ್ ಹಿಸ್ಟ್ರಿ. ಅದೇ ಇತಿಹಾಸ. ಎಸ್, ಲೈಕ್ ಅ ಮೆಮೊರಿ ಸರ್ವ್ಸ್ ಅ ಹ್ಯೂಮನ್ ಟು ಸರ್ವೈವ್, ಹಿಸ್ಟ್ರಿ ಸರ್ವ್ಸ್ ಆ್ಯಸ್ ಎ ಮೆಮೊರಿ ಫಾರ್ ಎ ಸೊಸೈಟಿ. ಎಸ್, ಅಂದರೆ ಒಬ್ಬ ಮನುಷ್ಯನಿಗೆ ಯಾವ ರೀತಿಯಾಗಿ ಸ್ಮರಣ ಶಕ್ತಿ ಇರುತ್ತೋ ಅದೇ ರೀತಿಯಾಗಿ ಒಂದು ನೇಷನ್, ಒಂದು ಸೊಸೈಟಿ ಅಥವಾ ಒಂದು ಹೋಲ್ ವರ್ಲ್ಡ್ಗೂ ಕೂಡ ಹಿಸ್ಟ್ರಿ ಅನ್ನೋದು ಒಂದು ಸ್ಮರಣ ಶಕ್ತಿಯಾಗಿದೆ. ಅಂದರೆ ಇತಿಹಾಸ ಅನ್ನೋದು ಒಂದು ಮೆಮೊರಿಯಾಗಿದೆ. ಹಿಸ್ಟ್ರಿ ಈಸ್ ಅ ರೆಕಾರ್ಡ್ ಆಫ್ ಗುಡ್ ಆ್ಯಂಡ್ ರಾಂಗ್ ಡಿಸಿಷನ್ಸ್, ಜಾಯ್ಫುಲ್ and sorrowful experience and the difficulties faced by our ancestors. ಅಂದರೆ ಇತಿಹಾಸ ಅಂತಕ್ಕಂಥದ್ದು ನಮ್ಮ ಪೂರ್ವಿಕರು ಕೈಗೊಂಡಂತಹ ಒಂದು ಒಳ್ಳೆ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿರ್ತಕ್ಕಂತಹ ಸುಖ ದುಃಖಗಳನ್ನು ನಾವು, ಅಂದರೆ ತೊಂದರೆಗಳನ್ನು ಇದು ನಮಗೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಯಾವುದು? ಇತಿಹಾಸ ಅನ್ನೋದು. ಅಂದರೆ ಜಾಯ್ಫುಲ್ ಆ್ಯಂಡ್ ಸಾರಫುಲ್ ಆ್ಯಂಡ್ ಸುಖ ದುಃಖಗಳಂತ ಆಗಿರ್ತಕ್ಕಂಥ ಅನುಭವಗಳನ್ನು, ಅದೇ ರೀತಿ ನಾವು ಯಾವ ರೀತಿ ಡಿಫಿಕಲ್ಟಿನ ಫೇಸ್ ಮಾಡಿದ್ರು ನಮ್ಮ ಪೂರ್ವಿಕರು ಅನ್ನೋದ್ರ ಬಗ್ಗೆ ಇದು ನಮಗೆ ತಿಳಿಸಿಕೊಡಿಸುತ್ತೆ. ಇಟ್ ವಾಂಟ್ಸ್ ದ ಫ್ಯೂಚರ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಇದು ನಮಗೆ ಯಾವ ರೀತಿಯಾಗಿ ನಾವು ಡಿಸಿಷನ್ನ ತೆಗೆದುಕೊಳ್ಬೇಕು, ಅಂದರೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಯಾವ ರೀತಿ ಎಚ್ಚರಿಕೆಯಿಂದ ಡಿಸಿಷನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಇದು ನಮಗೆ ತಿಳಿಸುತ್ತದೆ, ಎಚ್ಚರಿಸುತ್ತೆ. ದ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ದ ಐಡಿಯಾಲಜಿ ಆಫ್ ಅವರ್ ancestors in the history will be a model and guiding force for their descendants. ಅಂದರೆ ಇತಿಹಾಸದ ಏನು ಮಾಡುತ್ತೆ, ನಮ್ಮ ಪೂರ್ವಿಕರು ಏನು ಮಾಡಿರ್ತಾರೆ, ಇತಿಹಾಸದಲ್ಲಿ ತತ್ವಾದರ್ಶಗಳಾಗಿರ್ಬೋದು, ವಿಚಾರಧಾರೆಗಳಾಗಿರ್ಬೋದು, ಅದೇ ರೀತಿ ಮುಂದಿನ ತಲೆಮಾರುಗಳು ಮಾದರಿ ಹಾಗೂ ದಾರಿದೀಪವಾಗಿರ್ತದೆ. ಇತಿಹಾಸ ನಮಗೆ ಏನು ತಿಳಿಸ್ಕೊಡುತ್ತಂದರೆ ನಮ್ಮ ಪೂರ್ವಿಕರು ಇಟ್ಕೊಂಡಿರ್ತಕ್ಕಂಥ ಪ್ರಿನ್ಸಿಪಲ್ಸ್, ಅಂದರೆ ಆದರ್ಶಗಳಾಗಿರ್ಬೋದು, ವ್ಯಾಲ್ಯೂಸು, ಮೌಲ್ಯಗಳಾಗಿರ್ಬೋದು, ಐಡಿಯಾಲಜಿ, ವಿಚಾರಧಾರೆ ಅನುಗಳನ್ನು ನಮಗೆ ಏನು ಇತಿಹಾಸವು ನಮಗೆ ತಿಳಿಸಿಕೊಡುತ್ತೆ. ಇವೆಲ್ಲ ಏನಾಗಿವೆ, ನಮ್ಮ ಒಂದು ಫ್ಯೂಚರ್ಗೆ ದಾರಿದೀಪವಾಗಿರಬೇಕು ಅನ್ನೋದು ಇದರ ಒಂದು ಉದ್ದೇಶವಾಗಿದೆ. Their values, adventures, patriotism and sacrifice will inspire the next generation. Moreover, by introducing our culture and heritage, history arouses the feeling of pride and honor for our nation and the world ಅಟ್ ಲಾರ್ಜ್. ಅಂದರೆ ಇಲ್ಲಿ ಏನಾಗುತ್ತೆ, ಇದಲ್ಲದೆ ಹಿಸ್ಟ್ರಿ ಏನು ಮಾಡುತ್ತೆ, ನಮ್ಮ ಏನ್ಸೆಸ್ಟರ್ ಮಾಡಿರ್ತಕ್ಕಂಥ ತ್ಯಾಗ ಆಗಿರ್ಬೋದು, ಸ್ಯಾಕ್ರಿಫೈಸು, ತ್ಯಾಗ ಬಲಿದಾನ ಆಗಿರ್ಬೋದು, ಅದೇ ರೀತಿಯಾಗಿ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ ಆಗಿರ್ಬೋದು, ಶೌರ್ಯ ಆಗಿರ್ಬೋದು, ಪರಾಕ್ರಮ ಆಗಿರ್ಬೋದು, ಈ ರೀತಿಯಾಗಿ ಅವ್ರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಗಳ ಬಗ್ಗೆ ಏನಾಗುತ್ತೆ, ಇದು ನಮಗೆ ಸ್ಫೂರ್ತಿಯನ್ನು ನೀಡುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಇದು ನಮಗೆ ತಿಳಿಸ್ಕೊಡ್ತದೆ. ಇದು ಏನು ಮಾಡುತ್ತೆ ನಮಗೆ, ಬೈ ಇಂಟ್ರೊಡ್ಯೂಸಿಂಗ್ ಅವರ್ ಕಲ್ಚರ್ ಆ್ಯಂಡ್ ಹೆರಿಟೇಜ್, ಅಂದರೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಇದು ನಮಗೆ ಇಂಟ್ರೊಡ್ಯೂಸ್ ಮಾಡುತ್ತೆ. ಹಿಸ್ಟ್ರಿ ಅರೌಸ್ ದ ಫೀಲಿಂಗ್ ಆಫ್ ಪ್ರೈಡ್ ಆ್ಯಂಡ್ ಆನರ್ ಫಾರ್ ಅವರ್ ನೇಷನ್, ದ ವರ್ಲ್ಡ್ ಅಟ್ ಲಾರ್ಜ್. ಅಂದರೆ ಅದು ನಮಗೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ತಿಳಿಸೋದಲ್ಲದೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಏನು ಮಾಡುತ್ತೆ, ಇದು ಅಭಿಮಾನ ಮತ್ತು ಗೌರವವನ್ನು ಇತಿಹಾಸ ಮೂಡಿಸುತ್ತೆ. ಹೌದಲ್ವಾ ಮೈ ಡಿಯರ್ ಸ್ಟೂಡೆಂಟ್? ಎಸ್, ಟುಡೇ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್
ಅಬೌಟ್ ವಾಟ್ ಈಸ್ ಹಿಸ್ಟ್ರಿ ಆ್ಯಂಡ್ ವೈ ವಿ ವಾಂಟ್ ಹಿಸ್ಟ್ರಿ. ಹೌದಲ್ವಾ, ನಾವು ಇವತ್ತಿನ ತರಗತಿಯಲ್ಲಿ ಹಿಸ್ಟ್ರಿ ಅಂದರೆ ಏನು, ಅದೇ ರೀತಿಯಾಗಿ ಇತಿಹಾಸ ಅನ್ನೋದು ನಮಗೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಹೌದಲ್ವಾ. ಇನ್ನು ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಸೋರ್ಸಸ್. ಓಕೆ.